ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಪ್ರಶ್ನೆ ಅಂತೂ 100% ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಇದು ಯಾವ ಪಾಠದಿಂದ ಅಂತ ಹೇಳಿದರೆ ಫ್ರೆಡ್ರಿಕ್ ಡೌಗ್ಲಸ್ ಅಂತ ಚಾಪ್ಟರ್ 10 ಇದೆ. ಕಾಮರ್ಸು, ಆರ್ಟ್ಸು, ಸೈನ್ಸ್ ಎಲ್ಲರಿಗೂ ಕೂಡ ಅದೇ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು, ಅದೇ ಪಾಠಗಳು. ಬನ್ನಿ, ಪ್ರಶ್ನೆ ಏನು ಅಂದರೆ, ವೈ ವಾಸ್ ನಾಟ್ ಡೌಗ್ಲಸ್ ಎಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್ಸ್ ಡೆತ್? ತನ್ನ ಸ್ವಂತ ತಾಯಿ ಸತ್ರು ಕೂಡ ಅವನಿಗೇನು ಅನಿಸೋದೇ ಇಲ್ಲ, ಯಾಕೆ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಅದನ್ನು ನರೇಟ್ ಮಾಡಬೇಕು ಅಂದರೆ ಸಂಪೂರ್ಣವಾದ ಕಥೆನೇ ಗೊತ್ತಿರಬೇಕು ಕಣ್ರಿ. ನಿಜವಾಗಿಯೂ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ನೋಡಿ, ಈಗ ಫ್ರೆಡ್ರಿಕ್ ಡೌಗ್ಲಸ್ ನರೇಟ್ಸ್ ಟು ದ ರೀಡರ್ಸ್, ಓದುಗರಿಗೆ ಅವನು ಹೇಳ್ತಾನೆ, ಆ್ಯಸ್ ಟು ಹೌ ದ ಸೆಲ್ಫಿಶ್ ಪೀಪಲ್ ಹೂ ಎಂಪ್ಲಾಯ್ಡ್ ಚಿಲ್ಡ್ರನ್ ಹ್ಯಾಸ್ ಎ ಸ್ಲೇವ್ಸ್. ಸೆಲ್ಫಿಶ್ ಪೀಪಲ್ ಯಾರು? ದಿ ವೈಟ್ ಮಾಸ್ಟರ್ಸ್ ಅಂತ. ಹೌ ದಿ ವೈಟ್ ಮಾಸ್ಟರ್ಸ್ ಎಂಪ್ಲಾಯ್ಡ್ ಚಿಲ್ಡ್ರನ್ ಆ್ಯಸ್ ಸ್ಲೇವ್ಸ್. ಮಕ್ಕಳನ್ನು ಸ್ಲೇವ್ಸ್ ಆಗಿ ಇವತ್ತು ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ, ಮಕ್ಕಳನ್ನು ಕೆಲಸಕ್ಕೂ ಇಟ್ಕೊಳ್ಳೋಂಗಿಲ್ಲ, ಲೇಬರ್ ಆಗಿ ಅಥವಾ ಅಸಿಸ್ಟೆಂಟಾಗಿ. ಇಲ್ಲಿ ಸ್ಲೇವ್ಸ್ ಆಗಿ ಜೀತದಾಳು ಅಂತ ಹೇಳಿದರೆ ಸಾಯೋವರೆಗೂ ಕೂಡ ಕಂಡ್ರಿ. ಸಿಸ್ಟಮೆಟಿಕಲಿ ಕಟ್ ದಿ ಚಿಲ್ಡ್ರನ್ ಫ್ರಮ್ ದೇರ್ ರೂಟ್ಸ್. ಅವರನ್ನು ಕಟ್ಟೆ ಮಾಡ್ತಾಯಿದ್ರು. ಕಟ್ ಅಂದ್ರೇನು, ಚಾಕು ಚೂರಿ ತಗೊಂಡಲ್ಲ, ಜೀವನದಲ್ಲೇ ಉದ್ಧಾರನೇ ಆಗ್ಬಾರ್ದು ಹಾಗೆ. ಟು ಕಟ್ ದ ಚಿಲ್ಡ್ರನ್ ಫ್ರಮ್ ದ ರೂಟ್ಸ್. ಹಿ ನೋಸ್ ದಟ್ ಹಿಸ್ ಮದರ್ ವಾಸ್ ಎ ಬ್ಲ್ಯಾಕ್ ವುಮೆನ್. ಇವನಿಗೆ ಚೆನ್ನಾಗಿ ಗೊತ್ತಿತ್ತು ಫ್ರೆಡ್ರಿಕ್ ಡೌಗ್ಲಸ್ಸಿಗೆ, ಅವನ ಸ್ವಂತ ತಾಯಿ ಕೂಡ ಒಂದು ಕಪ್ಪು ಜನಾಂಗಕ್ಕೆ ರೇಸಿಗೆ ಸೇರಿದವಳು ಅಂತ. ಆಯಿತಾ? ಅವಳ ಹೆಸರು ಹ್ಯಾರೆಟ್ ಬೇಲಿ ಅಂತ. ಇದು ಎಕ್ಸಾಮಿಗೆ ಕೇಳುವ ಸಾಧ್ಯತೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹ್ಯಾರೆಟ್ ಬೇಲಿ. ಫ್ರಮ್ ಹೂಮ್ ಹಿ ವಾಸ್ ಸಪ್ರೇಟೆಡ್ ವೆನ್ ಹಿ ವಾಸ್ ಇನ್ಫ್ಯಾಂಟ್. ಫ್ರೆಡ್ರಿಕ್ ಡೌಗ್ಲಸನ್ನು ತನ್ನ ಸ್ವಂತ ತಾಯಿಯಿಂದ ದೂರ ಮಾಡಿರ್ತಾರೆ. ಯಾವಾಗ ಅಂದರೆ 12 months, 12 ತಿಂಗಳು ಆಗಿದ್ದಾಗ. ಇದು ಕೂಡ MCQಸ್ನಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಮಂತ್ರದಲ್ಲಿ ಹೇಳ್ತಾ ನೋಡಿ, ಹಿ ಹ್ಯಾಡ್ ಸೀನ್ ಹಿಸ್ ಮದರ್ ಓನ್ಲಿ 4 or 5 times. ಎಂಥ ಮಾತು ಕಣ್ರಿ. ನನ್ನ ಇಡೀ ಜೀವನದಲ್ಲಿಯೇ ಅಂದರೆ ಹುಟ್ಟಿನಿಂದ ಸಾಯೋವರೆಗೂ ನನ್ನ ತಾಯಿಯನ್ನು ನೋಡಿದ್ದು ಎಷ್ಟು ಸಲ ನಾನು ಅಂದರೆ 4 ರಿಂದ 5 ಸಲ ಮಾತ್ರ ಕಣ್ರಿ ಅಂತ ಒಂದು ಮಾತನ್ನು ಹೇಳ್ತಾನೆ. ವೆನ್ ಶಿ ಮೆಟ್ ಹಿಮ್ ಆಫ್ಟರ್ ವಾಕಿಂಗ್ 12 miles ಫ್ರಮ್ ಅಂತ ಇದೆ. ಫ್ರಮ್ ಹಿಸ್ ಏನಂತೀರ ಫೀಲ್ಡ್ ಫಾರ್ಮ್ ಅಂತ. ಆಯಿತಾ? ಹಿ ಹ್ಯಾಡ್ ಸೀನ್ ಹಿಸ್ ಮದರ್ ಓನ್ಲಿ 4 or 5 times. ಶಿ ಮೆಟ್ ಹಿಮ್. ಅವಳ ತಾಯಿ ಇವನಿಗೆ ಮೀಟ್ ಮಾಡಿದಾಗ ಎಷ್ಟು ದೂರದಿಂದ ಬರ್ತಾಯಿದ್ಲು ಮೀಟ್ ಮಾಡಲಿಕ್ಕೆ? 12 ಮೈಲಿಗಳು ಅಂತ. 12 miles ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ MCQಸಿಗೂ ಬರ್ಬೋದು. 12 miles 12 ಮೈಲಿಗಳಷ್ಟು ದೂರದಿಂದ ಬರ್ತಾಯಿದ್ಲು. ಎಲ್ಲಿಂದ? ಶಿ ವಾಸ್ ಹೈರ್ಡ್ ಬೈ ಮಿಸ್ಟರ್ ಸ್ಟೀವಾರ್ಟ್. ಇದು ನೆನ್ಪಿಟ್ಕೊಳ್ಳಿ, ಇದು MCQಸಿಗೆ ಬರುತ್ತೆ. ಅವಳು ಯಾರ ಅಂಡರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ಲು ಅಂದರೆ ಮಿಸ್ಟರ್ ಸ್ಟೀವಾರ್ಟ್ ಅಂತ. ಆಯಿತಾ? ಪ್ಲೇಸ್ ವೇರ್ ಶಿ ವರ್ಕ್ಡ್ ಆ್ಯಸ್ ಎ ಫೀಲ್ಡ್ ಹ್ಯಾಂಡ್. ಅಲ್ಲಿ ಗದ್ದೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾಳೆ. ಆ್ಯಂಡ್ ಈಚ್ ಆಫ್ ದೀಸ್ ಟೈಮ್ಸ್ ವಾಸ್ ವೆರಿ ಶಾರ್ಟ್ ಇನ್ ಡ್ಯುರೇಷನ್. ತಾಯಿ ಬಂದು ಮೀಟ್ ಮಾಡಿದ್ದು ಏನು ಬಹಳ ಲಾಂಗ್ ಟೈಮ್ ಅಂದ್ಕೊಂಡ್ರ? 12 ಮೈಲಿ ನಡ್ಕೊಂಡು ರಾತ್ರಿ ಸಮಯದಲ್ಲಿ ಬರ್ತಾಯಿದ್ಲು. ಆ್ಯಂಡ್ ಇಟ್ ವಾಸ್ ವೆರಿ ಶಾರ್ಟ್ ಡ್ಯುರೇಷನ್ ಆ್ಯಂಡ್ ಇಟ್ ವಾಸ್ ನೈಟ್ ಟೈಮ್. ಸೊ ಹಿ ಸೆಡ್, ಐ ಡಿಡ್ ನಾಟ್ ಸಿ ಮೈ ಮದರ್ ಅಂತ. ತಾಯಿನ ನೋಡೋಕ್ಕಾಗಲೇ ಇಲ್ಲ ಕಣ್ರಿ, ಕತ್ತಲಲ್ಲಿ ಬರೋಳು, ಅದು ಶಾರ್ಟ್ ಡ್ಯುರೇಷನಲ್ಲಿ ನನಗೆ ಮಲಗಿಸಿ ಹೋಗೋಳು ನನಗೆ ಅಂತ. ಶಿ ಹ್ಯಾಡ್ ಟು ಬಿ ಬ್ಯಾಕ್ ಇನ್ ದ ಫೀಲ್ಡ್ ಬಿಫೋರ್ ದಿ ಸನ್ರೈಸ್. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ, ಸನ್ರೈಸ್ಗಿಂತ ಮುಂಚೆ ಅವಳು ಮತ್ತೆ ಆ ಪ್ಲೇಸಲ್ಲಿ ಇರಬೇಕಾಗಿತ್ತು. ಅಂದರೆ ಮತ್ತೆ 12 ಮೈಲಿ ನಡ್ಕೊಂಡು ವಾಪಸ್ ಹೋಗಬೇಕಾಗಿತ್ತು. ಇಫ್ ಶಿ ಹ್ಯಾಡ್ ಟು ಎಸ್ಕೇಪ್, ಏನಾದರೂ ಲೇಟಾಗಿ ಹೋದರೆ ಅಥವಾ ಹೋಗಲೇ ಇಲ್ಲ ಅಂದರೆ, ದ ಪೆನಾಲ್ಟಿ ಆಫ್ ವಿಪ್ಪಿಂಗ್ ಫ್ರಮ್ ದ ಸ್ಲೇವ್ಸ್ ಮಾಸ್ಟರ್. ಇಮ್ಯಾಜಿನ್ ಯುವರ್ ಸೆಲ್ಫ್, ಎಲ್ಲರಿಗೂ ಕೂಡ ಸರ್ರಾಗಿ ಚಾಟಿ ಬೀಳ್ತಾನೆ, ದಮ್ಮ 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 ಅಂತ ಹೊಡೆಯೋರು. ದಿಸ್ ಲೆಫ್ಟ್ ದಿ ಮದರ್ ಆ್ಯಂಡ್ ದ ಚೈಲ್ಡ್ ವೆರಿ ಲಿಟಲ್ ಟೈಮ್ ಆ್ಯಂಡ್ ಸ್ಕೋಪ್ ಫಾರ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಮಾತಾಡೋದೇ ಇರಲಿಲ್ಲ ತಾಯಿ ಮಕ್ಕಳು ಯಾರು ಕೂಡ. ಕೇವಲ ಫ್ರೆಡ್ರಿಕ್ ಡೌಗ್ಲಸ್ಸಿನ ಸ್ಟೋರಿ ಹೀಗಾಗಿರಲಿಲ್ಲ. ಫ್ರೆಡ್ರಿಕ್ ಡೌಗ್ಲಸ್ ಸ್ಟೋರಿ ಯಾಕೆ ನಾವು ಓದ್ತಾ ಇದ್ದೀವಿ ಅಂದರೆ, ಅವನು ಸ್ಲೇವರಿಯಿಂದ ಓಡ್ ಹೋಗಿ, ಆಯಿತಾ, ಗೆದ್ದು ಬಿಡ್ತಾನೆ. ಒಬ್ಬ ಇದು ಕೂಡ ಆಗ್ಬಿಡ್ತಾನೆ ಜೀವನದಲ್ಲಿ. ಅವನು ಸಾಧಕ ಅವನು. ಆಯಿತಾ? ನೋಡಿ, ಬಟ್ ಲಾಂಗ್ ಬಿಫೋರ್ ಹಿ ವೋಕ್ ಶಿ ವಾಸ್ ಗಾನ್. ಎದ್ದು ನೋಡಿದರೆ ತಾಯಿನೇ ಇರ್ತಿರಲಿಲ್ಲ ಬೆಳಗ್ಗೆ, ಯಾಕಂದರೆ ಅವಳು ಮತ್ತೆ ಅಲ್ಲಿ ಕೆಲಸದಲ್ಲಿ ಇರಬೇಕಾಗಿತ್ತು. ಶಿ ಡಸ್ ನಾಟ್ ರಿಮೆಂಬರ್, ನೋಡಿ, ಹಿ ಡಸ್ ನಾಟ್ ರಿಮೆಂಬರ್ ಹ್ಯಾವಿಂಗ್ ಎವರ್ ಸೀನ್ ಹಿಸ್ ಮದರ್ ಬೈ ದಿ ಲೈಟ್ ಆಫ್ ದಿ ಡೇ. ಎಂಥ ಮಾತಲ್ವಾ? ಯಾಕೆ ಅವನಿಗೆ ಎಫೆಕ್ಟೇ ಆಗಲ್ಲ ಅಂದರೆ, ತಾಯಿಯನ್ನು ಬೆಳಕಿನಲ್ಲಿ ನೋಡೇ ಇರಲ್ಲ ಅವನು. ಅವನಿಗೆ ನೆನಪು ಇಲ್ಲ ನೋಡಿದ್ದೀನಿ ನಾನು ಅಂತ. ದ ಸ್ಯಾಡ್ ಔಟ್ಕಮ್ ಆಫ್ ದಿಸ್ ಈಸ್ ದ್ಯಾಟ್ ಹಿ ಡಸ್ ನಾಟ್ ರಿಮೆಂಬರ್ ಮಚ್ ಅಬೌಟ್ ಹಿಸ್ ಮದರ್. ಶಿ ಡೈಡ್ ವೆನ್ ಹಿ ವಾಸ್ 7 years old. ನೆನ್ಪಿಟ್ಕೊಳ್ಳಿ, 12 ತಿಂಗಳಿನಲ್ಲಿ ಅವನಿಗನ್ನು ಬೇರೆ ಮಾಡಿರ್ತಾರೆ.
ತಾಯಿ ಸಂಪೂರ್ಣವಾಗಿ ಈ ಪ್ರಪಂಚವನ್ನೇ ಬಿಟ್ಟು ಹೋಗೋದು ಅವನು 7 ವರ್ಷನಾಗಿದ್ದಾಗ. ಹಿ ವಾಸ್ 7 years old. ಫ್ರೆಡ್ರಿಕ್ ಡಗ್ಲಸ್ ನಾಟ್ ಅಲೌಡ್ ಟು ಬಿ ಪ್ರೆಸೆಂಟ್ ಡ್ಯೂರಿಂಗ್ ಹರ್ ಇಲ್ನೆಸ್. ಫ್ರೆಡ್ರಿಕ್ ಡಗ್ಲಸ್ಸಿನ ತಂದೆ ಅವನನ್ನು ಕಳಿಸೋದೇ ಇಲ್ಲ. ಅವಳ ತಾಯಿ ಆರಾಮಿಲ್ದಂಗೆ ಇರ್ತಾಳೆ ಪಾಪ, ಎಷ್ಟೋ ದಿನವರೆಗೂ ಕೂಡ ಇವನು ಕಳಿಸೋದೇ ಇಲ್ಲ. ಸೊ ಹಿ ಡಿಡ್ ನಾಟ್ ಫೀಲ್. ನೋಡಿ, ಅಟ್ ಹರ್ ಡೆತ್ ಆರ್ ಬ್ಯೂರಿಯಲ್ ಎಷ್ಟು ನೀಟಾಗಿದೆ ಅಂದರೆ, ನನ್ನ ತಾಯಿ ಸತ್ತಾಗೂ ಕೂಡ ನನ್ನ ಅಪ್ಪ ಅಂತ ಎಲ್ಲರೂ ಹೇಳ್ತಿದ್ರಲ್ವ, ಆದರೆ ಅವನಿಗೆ ಗೊತ್ತಿರಲಿಲ್ಲ ಯಾರು ನನ್ನ ಅಪ್ಪ ಅಂತ. ಅವನ ಅಪ್ಪನೇ ವೈಟ್ ಮಾಸ್ಟರ್. ಅದಕ್ಕೆ ಹೇಳ್ತಾನೆ ಡ್ಯುಯಲ್ ರಿಲೇಷನ್ಶಿಪ್ ಅಂತ, ಡಬಲ್ ರಿಲೇಷನ್ಶಿಪ್ ಆಫ್ ಮಾಸ್ಟರ್ ಆ್ಯಂಡ್ ಎ ಫಾದರ್ ಅಂತ ಹೇಳ್ತಾನೆ. ಗಾಸಿಪ್ ಇರುತ್ತೆ, ಅವನ ಮಾಸ್ಟರೇ ಅವನ ತಂದೆ ಅಂತ. ಆದರೆ ಅವನು ಕೂಡ ಕಳಿಸಿರಲ್ಲ ಅವನಿಗೆ, ಹೋಗೋ ನಿಮ್ಮ ಅಮ್ಮಗೆ ಆರಾಮಿಲ್ಲ ಸಾಯ್ತಾ ಇದ್ದಾಳೆ ಅಂತ, ಸತ್ತಾಗೂ ಕಳಿಸಲ್ಲ. ಸೊ ಹಿ ಡಿಡ್ ನಾಟ್ ಫೀಲ್ ದಿ ಯೂಶುವಲ್ ಎಮೋಷನ್ಸ್ ಆಫ್ ಸಾರೋಸ್. ಧನ್ಯವಾದಗಳು. ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ಏನಾದರೂ ತೊಂದರೆ ಇದೆ ತಾವುಗಳು ನಮ್ಮ ಹತ್ರ ಅದಕ್ಕೆ ಸೊಲ್ಯೂಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಈಗಾಗಲೇ ನಾವು ಬಹಳ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. 100% ನಿಮ್ಮ ಯೂನಿಟಿಗೆ, ಪ್ರಿಪೇಟ್ರಿಗೆ, ಆನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಧನ್ಯವಾದಗಳು.